ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಹೋರಾಟಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ 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 ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಸರ್ಕಾರಕ್ಕೆ ರೈತರಿಗೆ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಬೇಕೇ ಬೇಕು ಆದೇಶ ಮಾಡಿತ್ತು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಆಗಿತ್ತು. ಅದರ ಪರಿಹಾರ ಹಣವನ್ನು ಇದುವರೆಗೆ ಯಾವುದೇ ರೀತಿಯಿಂದ ಬಿಡುಗಡೆ ಮಾಡಿಲ್ಲ. ಭೂ ಸ್ವಾಧೀನ ಕಾಯ್ದೆ 2016 ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾರಿ ಮಾಡಿದ್ದು ಮತ್ತು ಕಾಯ್ದೆಯಲ್ಲಿ ಮಾರುಕಟ್ಟೆ ಬೆಲೆಯನ್ನು ದ್ವಿಗುಣಪಡಿಸಿ ನಂತರ 100 ಸೋಷಿಯಾಲಿಸಿಯಂ ಮತ್ತು ಸೋಷಿಯಾಲಿಸನ್ ಮತ್ತು 18% ಬಡ್ಡಿ ಪ್ರತಿ ತಿಂಗಳಿಗೆ ಕೊಡಬೇಕಂತ ಕಾನೂನು ಮಾಡಿದ್ದು. ಹಾಗೆ ನಮ್ಮ ಊರಿನ ಜಮೀನುಗಳಿಗೆ ಮಾರುಕಟ್ಟೆ ಬೆಲೆ ಮತ್ತು ಖರೀದಿ ಬೆಲೆ ಪ್ರತಿ ಎಕರೆಗೆ 10 ರಿಂದ 15 ಲಕ್ಷವರೆಗೆ ಮಾರಾಟವಾಗಿದ್ದು, ಭೂ ಸ್ವಾಧೀನ ಕಾಯ್ದೆ 2013ರಲ್ಲಿ ಕಲಂ 26ರಲ್ಲಿ ಅತಿ ಹೆಚ್ಚಿನ ಮಾರುಕಟ್ಟೆ ಬೆಲೆ ಇದ್ದುದನ್ನು ಪರಿಗಣಿಸಿ ಕೊಡಬೇಕೆಂದು ಕಾನೂನಲ್ಲಿ ಇರುತ್ತದೆ. ನಾವು ಭೂ ಸ್ವಾಧೀನ ಮಾಡ್ಕೊಂಡು ಪರಿಹಾರ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದಗಡೆ ಕೌಲಿ ಕೆಲವೊಂದು ರೈತರಿಗೆ ಬಿಟ್ಟರೆ ಅದು ಯಾಕಂತ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ ಮಾಡ್ಯಾರ. ಒಂದನ್ನು ಅರ್ಜಿ ಮನವಿ ಕೊಟ್ಟಿದ್ದಾರೆ. ಪರಿಹಾರವನ್ನು ಹೆಚ್ಚಿನ ಪರಿಹಾರವನ್ನು ಏನು ಕೋರ್ಟ್ ಆದೇಶದ ಪ್ರಕಾರ ಆದಂಥ ನ್ಯಾಯಾಲಯದ ಆದೇಶದ ಪ್ರಕಾರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಸಂಬಂಧಪಟ್ಟ ಮುಖ್ಯಸ್ಥರಿಗೆ ಮನವಿ ಸ್ವೀಕಾರದಲ್ಲಿ ಕಳಿಸ್ಬೇಕು. 50 ಲಕ್ಷ 20 ಲಕ್ಷ 70 ಲಕ್ಷ ಹಿಂಗೊಂದು ಕೋಟಿ ಆದ್ರೆ ಅಂಥ ರೈತರಿಗಾರ ನೀವು ಹಣ ಕೊಟ್ರೆ ಅವರ ಜೀವನವನ್ನು ಅವರ ಬದುಕನ್ನು ಸಾರ್ಥಕ ಮಾಡ್ದಂಗೆ ಆಗ್ತದೆ. ಯಾಕಂದ್ರೆ ಈಗ ಅನೇಕ 10-11 ವರ್ಷಗಳಿಂದ ಭೂಮಿ ಕಳೆದುಕೊಂಡಂಥ ರೈತರು ಇನ್ನೇನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಒಂದು ದಾರಿ ಉಳಿದದ. ಅದಕ್ಕೆ ತಾವೆಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ನೀವು ಉಪಮುಖ್ಯಮಂತ್ರಿಗಳ ಪರವಾಗಿ ತಮಗೆ ಮನವಿಯನ್ನು ಮಾಡ್ತೀವಿ. ಅದಕ್ಕೆ ನಾವು ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಈಗ ನಾವು ರೈತರು ಭೂಮಿ ಕಳ್ಕೊಂಡು 8 ರಿಂದ 10 ವರ್ಷ ಆಗ್ಯಾವ. ಅವಾಗ ಏನದ 2 ಲಕ್ಷ 3 ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಮಾಡಿ ದುಡ್ಡು ಕೊಟ್ಟಾರ. ನಾವು ಕಡಿಮೆ ಆಯಿತು ದುಡ್ಡು ಅಂತೇಳಿ ಕೋರ್ಟಿಗೆ ಹೋಗಿವಿ. 10 ವರ್ಷ ಆಯಿತು, ಕೋರ್ಟ್ನಾಗ ಅವಾರ್ಡ್ ಆಗ್ಯಾವ, ಜಜ್ಮೆಂಟ್ ಆಗ್ಯಾವ. 50, 60, 70 ಲಕ್ಷ ಆಯಾ ಭೂಮಿ ಕಿಮ್ಮತ್ ನೋಡಿ ಆಯಾ ಊರಿನ ವ್ಯಾಲ್ಯೂಯೇಷನ್ ಮ್ಯಾಗ 60, 70 ಲಕ್ಷ ವ್ಯಾಲ್ಯೂಯೇಷನ್ ಆಗ್ಯಾವ. ಡಿ ಕೆ ಶಿವಕುಮಾರ್ ಅವರು ಇವತ್ತೇನು ಉಡಾಪೆ ಉತ್ತರ ಕೊಡ್ಲಕತ್ಯಾರ ಸದನದೊಳಗೆ.
10 ಕೋಟಿ ಆಗ್ಯದ, 10 ಲಕ್ಷ ಜಮೀನಿಗೆ 10 ಕೋಟಿ ಆಗ್ಯದ, ನಾವು ಎಲ್ಲಿದು ಕೊಡೋನು ಅಂತೇಳಿ. 10 ಕೋಟಿ ಯಾಕೆ ಆಗ್ಯದ? ಅದು ರಾಜಕಾರಣಿಗಳದ್ದು ಆಗ್ಯದ. ನಮ್ಮ ಅಲ್ಲ, ರೈತರು ಅಲ್ಲವು. ಎಲ್ಲಿ ಕ್ಯಾನಲ್ ಬರ್ತದ ಅವ್ರಿಗೆ ಗುರ್ತಿರ್ತದೆ. ಮೊದಲು ರಾಜಕಾರಣಿ MLA MP ಅವ್ರಿಗೆ ಗುರ್ತಿರ್ತದ. ಎಲ್ಲಿ ಕಾವಲಿ ಬರ್ತದ ಅಲ್ಲಿ ಎನ್ನೇ ಪ್ಲಾಟ್ ಮಾಡ್ಕೊಂಡಾರ. ಅವ್ರು ಸ್ಕ್ವೇರ್ ಫುಟ್ ಮ್ಯಾಗ ವ್ಯಾಲ್ಯೂಯೇಷನ್ ಆಗ್ಯದ. ಅವ್ರು 10 ಕೋಟಿ ಆಗ್ಯಾವ. ಅಂಥವ್ರು ಬಿಡ್ರಿ, ಅಂಥವ್ರು ಹೈಕೋರ್ಟ್ಗೆರೆ ಹಾಕಿರಿ, ನೀವು ಸುಪ್ರೀಂ ಕೋರ್ಟ್ಗೆರೆ ಹಾಕಿರಿ, ಪೆಂಡಿಂಗ್ ಇಡ್ರಿ, ತನಿಖೆ ಮಾಡಿಸ್ರಿ. ನಾವಿಲ್ಲಿದ್ದವ್ರು ಭೂಮಿಯನ್ನು ಕಳೆದುಕೊಂಡಂಥ ರೈತರ ಸಲುವಾಗಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಎಲ್ಲ ರೈತಾಪಿ ಜನರು ಸಮಗ್ರ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಹಾಗೂ ಕುದುರೆ ಸಾಲೋಡಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದಂಥ ಎಲ್ಲರ ರೈತರ ಮನವಿ ಏನು ಅಂತಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಮನವಿ ಕೊಡೋದು ಏನು ಅಂತಂದರೆ, 2016ರಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ರೈತರು 2021ರಲ್ಲಿ ಮಾನ್ಯ ನ್ಯಾಯಾಲಯ ಆದೇಶದ ಪ್ರಕಾರವಾಗಿ ಗುಂಟೆಗೆ 29,000 ಅಂತ ಮಂಜೂರು ಮಾಡಿದ್ದನು. ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಈಗ ಬಂದಂಥ ಸಮಸ್ಯೆ ಏನು ಅಂತಂದ್ರೆ, ಮಾನ್ಯ ಅಧಿವೇಶನದಲ್ಲಿ ಮಾನ್ಯ ದೇವರಿಪ್ಪರಿಗೆ ಶಾಸಕರು ರಾಜಗೌಡರು ಕೂಡ ಏನದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ ರೈತರ ಬಗ್ಗೆ ಅವರು ಕೂಡ ಪ್ರಸ್ತಾವನೆಯನ್ನು ಮಾಡಿದರು. ನಗರ ಶಾಸಕರು ಮಾನ್ಯ ಬಸವನಗೌಡರು ಕೂಡ ಪ್ರಸ್ತಾವನೆಯನ್ನು ಮಾಡಿದರು. ಏನಂತಂದ್ರೆ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಮಾನ್ಯ ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಈಗಾಗಲೇ 10 ಲಕ್ಷದ್ದು 10 ಕೋಟಿ ಆಗ್ಯದ, ನಮ್ಗೆ ಹೆಚ್ಚಿಗೆ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಂದ್ರು. ಆದ್ರೆ ಎಲ್ಲೋ ಒಬ್ಬರು ಏನದ NM ಪ್ಲಾಟ್ಗಳು ಹೆಚ್ಚಿಗಾಗಿ ಏನದ ಆಗಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಅವ್ರನ್ನ ಬಿಟ್ಟು ಉಳಿದವ್ರಿಗೆ ಏನದ ನ್ಯಾಯಾಲಯ ಆದೇಶದ ಪ್ರಕಾರ ಏನದ ಮಂಜೂರು ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲರ ಬೇಡಿಕೆ ಆಗಿದೆ. ಯಾಕಂತಂದ್ರೆ ಏನದ ಕಳ್ಕೊಂಡು ಈಗಾಗಲೇ ಏನದ ಆದೇಶ ಬಂದೇ 4-5 ವರ್ಷ ಆಯ್ತು. ಎಲ್ಲರೂ ಏನದ ರೈತರಿಗೆ ಏನಾಗಿದೆ ಸಮಸ್ಯೆ ಅಂದ್ರೆ, ಶಾಲೆ ಖರ್ಚು ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಆಸ್ಪತ್ರೆ ಖರ್ಚು ಇರ್ಬೋದು, ದಿನನಿತ್ಯ ದೈನಂದಿನ ಖರ್ಚು ಇರ್ಬೋದು. ಅದೆಲ್ಲರೂ ಏನದ ಇವತ್ತೇನದ ಏನೇನೋ ಸಾಲ ಸೋಲ ಮಾಡಿಬಿಟ್ಟಾರ, ದುಡ್ಡು ಬರ್ತದ ಅಂತೇಳಿ ಆ ಸಮಸ್ಯೆ ಏನಾಗ್ಯದ ಬಡ್ಡಿಗೆ ಬಡ್ಡಿ ಹಾಕಿ ಇವತ್ತೇನದ ಹೋದಂಥ ರೈತರು ಏನದ ಅಳುವಂಥ ಸಮಸ್ಯೆ ಆಗಿಬಿಟ್ಟದ. ಅದಕ್ಕೆ ಈಗಾಗಲೇ ಏನದ ನಾವು ಮಾನ್ಯ ಶಾಸಕರಿಗೂ ಕೂಡ ಮನವಿ ಕೊಡ್ತಾ ಇದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೇವೆ, ನೀರಾವರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ. ಇವತ್ತು ಸರ್ಕಾರ ಏನದ ಕಣ್ಣು ತೆಗೆದು ತಾವೆಲ್ಲರೂ ಏನದ ಈ ಒಂದು ಮನವಿಯನ್ನು ಭಾಳ ದಿವಸ ಏನದ ಎಲ್ಲರೂ ಹೋರಾಟ ನಡೆಸ್ಯಾರ. ಎಲ್ಲ ಕಡೆನೂ ಏನದ ಹೋರಾಟ ಆಗ್ಯಾವ. ರೈತರ ಸಲುವಾಗಿ ಸರ್ಕಾರ ಆರಿಸಿ ಬರ್ತಾರೆ, ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ಖರೆ ಏನದ ರೈತರಿಗೆ ಏನದ ಪರಿಹಾರ ಸಿಗದಂಥ ಪರಿಸ್ಥಿತಿ ಇವತ್ತೇನದ ನಿಮಗೆ ಗೊತ್ತಿದ್ದಂಥ ಮಾತದ. ಅದಕ್ಕೆ ಇಲ್ಲಿ ಏನದ ಬಂದಂಥವ್ರು ಶುದ್ಧ ಏನದ ರೈತಾಪಿ ಜನರು ಈಗಾಗಲೇ ಆಸ್ತಿ ಕಳ್ಕೊಂಡಾರ. 8ರಿಂದ 14 ಲಕ್ಷ ಏನದ ಅದನ್ನು ಅವಾರ್ಡ್ ಮಾಡಿದ್ದು ಏನದ ಅದರ 4 ಪಟ್ಟು ಅಂದ್ರೆ ಸುಮಾರು ಒಂದು ಎಕರೆಗೆ 65-70 ಲಕ್ಷ ಬಡ್ಡಿ ಸಮೇತವಾಗಿ ಹೆಚ್ಚೆಚ್ಚಿಗೆ ಬರ್ತದೆ. ಅದು ಹೆಚ್ಚಾಗ್ಯದ, ನಾವು ಪುನರ್ ಪರಿಶೀಲನೆ ಮಾಡ್ತೀವಿ ಏನೇನೋ ಮತ್ತೆ ಏನದ ಹೇಳ್ತಾರೆ. ಆದ್ರೆ ಹೆಚ್ಚುವರಿ ಆಗಿದ್ದಲ್ಲಿ ಎಣ್ಣೆ ಆದವ್ರದ್ದು ಯಾರ್ಯಾರ್ದು ಆಗಿರ್ತದೆ, ಅಂಥವ್ರು ಚೌಕಸಿ ಮಾಡಲಿ ಬೇಡ ಅನ್ನೋದಿಲ್ಲ. ಉಳಿದವ್ರದ್ರೆ ಏನದ ಇವತ್ತು ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ರೈತರದು ಏಟರ ಕೊಡ್ರಪ್ಪ ಶಿವಾಯನ್ಮ ಹೋಗ್ಯದಲ್ಲ ಭೂಮಿ ಅಂತಂದ್ರೆ ಕಡಿಗೆ ಸಿಟ್ಟಿಗೇರಿ ಎಲ್ಲಿಗೆ ಬಂದದಂತಂದ್ರೆ, ಬೇಡಪ್ಪ ನಿಮ್ಮ ಪರಿಹಾರಧನೂ ಬೇಡ ಏನೂ ಬೇಡ, ನಮ್ಮ ಭೂಮಿನ ನಮ್ಗೆ ಕೊಟ್ಟು ಬಿಡ್ರಿ, ನಿಮ್ಮ ಕೆನಾಲ್ನೂ ಬೇಡ ಏನೂ ಬೇಡ ಅಂತ ಅನ್ನುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ದಯಮಾಡಿ ಏನದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಸಕರಿಗೂ ಹಾಗೂ ಎಲ್ಲ ಅಧಿಕಾರಿ ವರ್ಗಕ್ಕೂ KBG ಅಂದವರು ಇರ್ಬೋದು, ಎಲ್ಲರಿಗೂ ಏನದ ರೈತರಿಗೆ ಇಲ್ಲಿ ಏನದ ಸುಶಿಕ್ಷಿತರಲ್ಲ, ಅವ್ರಿಗೇನದ ಕಾನೂನು ನಾವೇ ಕಲ್ತೀವಂದ್ರೂ ನಮಗೆ ಗೊತ್ತಿರೋದಿಲ್ಲ. ಈ ಕೆನಾಲ್ ಹಡ್ಡುವತ್ತಿನೊಳಗೆ ಏನದ ಪರಿಹಾರ ಕೊಡ್ತಾರ ಇಲ್ಲ ನಾವು ಮಾಡ್ತೀವಿ ಅಂತ ಹಡ್ಕೊಂಡು ಹೋಗಿಬಿಡ್ತಾರೆ. ಅದು ರೈತರಿಗೆ ಏನೂ ಇಲ್ಲೇ ಇಲ್ಲ. ಒಮ್ಮೆ ಜಮೀನು ಹೋದಂಥದ್ದು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತದೆ ಸರ್ಕಾರ. ಆ ರೈತರಿಗೆ ಯಾಕೆ ಕೊಡಬಾರ್ದು? 4 ಪಟ್ಟು ಬಿಟ್ಟು 8 ಪಟ್ಟು ಬಿಟ್ಟರು ಕೊಟ್ಟರು ಏನದ ಕಮ್ಮಿನೇ. ಊರೊಳಗೆ 10-20 ಲಕ್ಷ ಏನದ ಜಮೀನು ಮಾರಾಟ ಆಗ್ತದ, ಆದ್ರೆ 4 ಪಟ್ಟು ತಂದಾಗ ಇರ್ತದ. ಏನೇನೋ ಕೆಲವೊಂದು ಅಪರಾಧ ಎಲ್ಲೆಲ್ಲೋ ಮಾಡಿರ್ತಾರ. ಆದ್ರೆ ದಯಮಾಡಿ ಏನದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ಏನು ಅಂತಂದ್ರೆ ಏನದ, ಈಗಾಗಲೇ ನ್ಯಾಯಾಲಯ ಆದೇಶ ಆಗ್ಯದ, ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಕಮ್ಮಿ ಮಾಡ್ತಾರತ್ತಂದ್ರೆ ಏನದ ಬರುವಂಥ ದಿನದೊಳಗೆ ನಾವೇನದ ಉಗ್ರ ಹೋರಾಟ ಮಾಡಬೇಕಾಗ್ತದ. ಅದಕ್ಕೆ ದಯಮಾಡಿ ಏನದ ಈಗ ಪರಿಹಾರ ಏನದ ನ್ಯಾಯಾಲಯ ಆದೇಶ ಪ್ರಕಾರ ಏನದ ಸರ್ಕಾರ ನಡ್ಕೋಬೇಕು. ರೈತ ವಿರೋಧಿ ಏನದ ಆಗಬಾರ್ದು ಸರ್ಕಾರಕ್ಕೆ ಏನದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಏನದ ಈ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬರುವಂಥ ದಿವಸದಲ್ಲಿ ನಮ್ಮ ಪರಿಹಾರಧನ ಮಂಜೂರು ಮಾಡಬೇಕು. ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಉಗ್ರ ಹೋರಾಟವನ್ನು ಏನದ ಕೈಗೊಳ್ತಾರೆ ಅನ್ನುವಂಥ ಮನವಿಯನ್ನು ತಮ್ಮಲ್ಲಿ ಈ ಮುಖಾಂತರವಾಗಿ
ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ರೈತ ಹೋರಾಟಕ್ಕೆ ಕೋರ್ಟ್ ಆರ್ಡರ್ ನ್ಯಾಯಯುತವಾಗಿದ್ರೆ ಮಾಡ್ತದ. ಕೋರ್ಟ್ ಆರ್ಡರ್ ಸಿಕ್ಕಂಗಾದ ಮಾಡಕ್ಕಾಗಲ್ಲ. ಅಪೀಲ್ ಹೋಗ್ಬೇಕಾಗ್ತದ. ಒಂದ್ ಮಿನಿಟ್ ಸರ್, ಏನದಾವಲ್ಲ ಏನೇ ಹಂಗ ಭಾಳ ಅವಾರ್ಡ್ ಆಗಿದ್ದು ಕೊಡ್ಬೇಡ್ರಿ ನೀವು. ಯಾವ ಜಿನೇನ್ ಅದಾವು ನ್ಯಾಯಯುತವಾಗಿ ಇದ್ರ ಪ್ರಕಾರ ನಾವ್ ಏನ್ ಇದು ಮಾಡಿವಲ್ಲ ಅದ್ರ ಪ್ರಕಾರ ಹೇಳ್ತಾರೆ ಅವಕ್ಕೆಲ್ಲ ಕೋರ್ಟ್ ಆದೇಶ ಆಗಿತ್ತು ಕೊಡ್ರಿ ಸರ್. ಕೋರ್ಟ್ ಆದೇಶ ಸಿಕ್ಕಂಗ ಇದು ಕೊಡಂಗಿಲ್ಲ. ಅವು ಬೇರೆ ಊಟ ಮಾಡಿ ಬರ್ತಾವಳ ಬರ್ರಿ. ಈಗ ನಡ್ರಿ ಎಲ್ಲರೂ ನಡ್ರಿ. ಅವ್ರು ಉಳಿಕಿದವ್ರಿಗೆಲ್ಲ ಅಲ್ಲಿ ಒಳಗೆ ಕೊಟ್ಟು ಮಂತ್ರಿಗಳಿಗೆ ಮಾಡಿವಿ. ಈಗ ಜಿಲ್ಲಾ ಮಂತ್ರಿಗಳಿಗೂ ಅದೇ ಹೇಳೇವ್ ನಾವು, ಏನು ನ್ಯಾಯಯುತ ಅದಾವ ಅಂಥವು ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಅವು ಇತ್ಯರ್ಥ ಆಗುತ್ತಾನ ಇವು ಕೂತ್ರೆ ಇವರೆಲ್ಲ ರೈತರು, ಬಡ ರೈತರು, ಅವ್ರಿಗೆ ನಡೀತದೆ. ಅವ್ರಿಗೆ ಇನ್ನೂ 10 ವರ್ಷದಲ್ಲಿ 20 ವರ್ಷ ಬಿಟ್ಟರು ಅವ್ರಿಗೆ ನಡೀತದೆ. ಬಟ್ ಇವ್ರಿಗೆ ನಡೀಲಾರ್ದಂಥ ಪರಿಸ್ಥಿತಿ ಅದ. ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಎಲ್ಲ ಗಮನ ಹರಿಸಿ ಅವ್ರಿಗೆ ಅವಾರ್ಡ್ ಏನಾಗ್ಯದ ಆ ದುಡ್ಡು ಬಿಡುಗಡೆ ಮಾಡುವಂಥದ್ದು ಆಗಬೇಕು. ಈಗ ಸರ್ಕಾರದಲ್ಲಿ ಏನೋ ಸಮಸ್ಯೆ ಇದ್ರು ಹಂತ ಹಂತವಾಗಿರೇ 1-2 ಹಂತನಾಗಿರ ಕೊಡ್ಬೇಕಂತ ನಮ್ಮ ಮನವಿ. ಅವಾರ್ಡ್ ಆದ ರೈತರು ಎಷ್ಟು ಜನ ಅವಾರ್ಡ್ ಆದ್ರೆ ಸರ್, ಇಡೀ ಜಿಲ್ಲಾ ತುಂಬ ಅವಾರ್ಡ್ ಆಗಿ ಕೋರ್ಟ್